ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು SNQ ಕೋಟಾ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನ ನಂತರ. ಓಕೆನಾ? ಸೊ ಈಗ ಯಾವ್ಯಾವ ಚಾಯ್ಸಸ್ಗೆ ಯಾವ್ಯಾವ ರೀತಿ ಕ್ರೈಟೀರಿಯಾ ಇರುತ್ತೆ SNQ ಕೋಟಾಗೆ ಸಂಬಂಧಿಸಿದೆ ಅದನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ನಿಮ್ಗೀಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಯ್ತು, SNQ ಕೋಟಾ ಅಂಡರ್ ಸೀಟ್ ಕೂಡ ಸಿಕ್ತು. SNQ ಕೋಟಾ ಅಂಡರ್ ನಿಮಗೆ ಸೀಟ್ ಸಿಕ್ಕರೆ ಫೀಸ್ ಕಡಿಮೆ ಇರುತ್ತೆ. ಓಕೆನಾ? ಈಗ ಜನರಲ್ ಆಗಿ 1 lakh ಪ್ಲಸ್ ಫೀಸ್ ಇರುತ್ತೆ. SNQ ಕೋಟಾ ಅಂಡರ್ ಸಿಕ್ಕರೆ 37,000 ಏನೋ ಇದೆ ಅಂತ ಅನ್ಸುತ್ತೆ. ನಿಮಗೆ SNQ ಕೋಟಾ ಸಿಕ್ಕಿದ್ರೆ ಕಮೆಂಟ್ ಆಗಿ ತಿಳಿಸಿ ಫೀಸ್ ಎಷ್ಟಿದೆ ಅಂತ. ಓಕೆ, ಫೀಸ್ ಏನಿದೆ ಕಡಿಮೆ ಫೀಸ್ಗೆ ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುತ್ತೆ SNQ ಕೋಟಾ ಸಿಕ್ಕರೆ. ಈಗ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ SNQ ಕೋಟಾ ಸಿಕ್ತು, ಅದ್ರ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಅನ್ನ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಓಕೆನಾ? ಅಡ್ಮಿಷನ್ ಮಾಡ್ಕೋತೀರಾ. ಅದಂದ್ರ ಈಗ ಏನು ಫೀಸ್ ಇದೆ SNQ ಕೋಟಾ ಅಂಡರ್, ಈಗ ಏನು ಫೀಸ್ ಇದೆ ಅದೇ ಫೀಸ್ ಮುಂದಿನ 4 ವರ್ಷಗಳ ಕಾಲ ಕೂಡ ಇರುತ್ತೆ. ಅಂದ್ರೆ ಈಗ ಫಸ್ಟ್ ಇಯರ್ಗೆ ಎಷ್ಟು ಫೀಸ್ ಪೇ ಮಾಡಿದಿರಾ ಅಷ್ಟೇ ಸೆಕೆಂಡ್ ಇಯರ್ಗೂ ಕೂಡ ಇರುತ್ತೆ, ಅದಂತರ ಥರ್ಡ್ ಇಯರ್ಗೂ ಅಷ್ಟೇ ಇರುತ್ತೆ, ಫೋರ್ತ್ ಇಯರ್ಗೂ ಅಷ್ಟೇ ಇರುತ್ತೆ. ಸರಿನಾ? ಫೀಸ್ ಸೇಮ್ ಇರುತ್ತೆ 4 ವರ್ಷಗಳಿಗೂ ಕೂಡ. SNQ ಕೋಟಾ ಅಂಡರ್ ಏನು ಫೀಸ್ ಇದೆ ಅದು ಅಪ್ಲೈ ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಈ ಒಂದು SNQ ಕೋಟಾ ಅಂಡರ್ ಸೀಟ್ ಸಿಕ್ಕಿದೆ ಅವ್ರೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದಾರೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನ ಅಥವಾ ಸೀಟನ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದಾರೆ. ಈಗ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ SNQ ಕೋಟಾ ಸಿಕ್ಕೇ ಸಿಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಸಿಗಬಹುದು, ಸಿಗದೇನೆ ಇರಬಹುದು ಬೇರೆ ಕಾಲೇಜ್ ಅಲಾಟ್ ಆದ್ರೆ ಅಕಸ್ಮಾತ್ ಆಗಿ ಅವ್ರು ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋದ್ರು, ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗ್ಲಿಲ್ಲ. ಅವಾಗ ಅಲಾಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿರುತ್ತೆ ಸೆಕೆಂಡ್ ರೌಂಡ್ಗೂ ಕೂಡ ಇರುತ್ತೆ. ಆವಾಗ ಆ ಕಾಲೇಜು ಇರುತ್ತೆ, ಆ ಪರ್ಟಿಕ್ಯುಲರ್ ಬ್ರಾಂಚ್ ಕೂಡ ಇರುತ್ತೆ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ SNQ ಕೋಟಾ ಏನಿದೆ ಅದು ಕೂಡ ಇರುತ್ತೆ. ಸರಿನಾ? ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗದೆ ಇದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಸೀಟ್ SNQ ಕೋಟಾ ಎಲ್ಲ ಅಪ್ಲೈ ಆಗುತ್ತೆ. ಓಕೆನಾ? ನಂತರ ಯಾವ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡ್ ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ SNQ ಕೋಟಾ ಅಂಡರ್, ಅವರು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಆ ಕಾಲೇಜ್ ಹೋಯ್ತು, ಅಂದ್ರೆ ಸಿಕ್ಕಿರುವಂತಹ ಕಾಲೇಜ್ ಇಷ್ಟೆಲ್ಲ ಬಿಟ್ಟಿರ್ತೀರ. ಅದಕ್ಕೋಸ್ಕರ ಏನಾಗುತ್ತೆ, ಆ ಕಾಲೇಜ್ ಬ್ರಾಂಚ್ ಮತ್ತು SNQ ಕೋಟಾ ಅದು 3 ಹೋಗಿರುತ್ತೆ. ಸೊ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದಾಗ SNQ ಕೋಟಾ ಸಿಗಬಹುದು, ಸಿಗದೇನೂ ಇರಬಹುದು, ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಂದ್ರ ಚಾಯ್ಸ್ 4 ಅಂತಂದ್ರೆ ನೀವು ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗ್ತಾ ಇದ್ದೀರಾ. ಸೊ SNQ ಕೋಟಾ ಮಾತೇ ಬರಲ್ಲ ಅಲ್ಲಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ನೋಡ್ಸಿದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.